ರೈತ ಮಿತ್ರರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪವರ್ ಟಿಲ್ಲರ್ನ ಮಾರಾಟಕ್ಕೆ ತಂದಿದ್ದೇನೆ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ಈ ಗಾಡಿ ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ದಯವಿಟ್ಟು ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿ. ಆ್ಯಂಡ್ ಇನ್ನೊಂದು ಮಾಹಿತಿ ಇದೆ, ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಇದೇ ರೀತಿ ಯಾವುದಾದ್ರೂ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರು ಹೇಳಿದ್ನಲ್ಲ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ ನಂಬರು. ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನು ಗಾಡಿ ಮಾಹಿತಿ ಬಂದರೆ ಪವರ್ ಟಿಲ್ಲರ್ ಇದು ಸ್ರಾಚಿ ವಿರಾಟ್ ಅಂತ, ಬಟ್ ಇದು ಆ್ಯಕ್ಚುಲಿ ಇರೋದು VST ಕಂಪನಿಯ ಶಕ್ತಿ, VST ಶಕ್ತಿ 130DA ಪವರ್ ಟಿಲ್ಲರ್. ಇದು ಬಂದು 13 HP ಬರುತ್ತೆ. ಓನರ್ ಕೂಡ ಸಿಂಗಲ್ ಓನರ್ ಇದ್ದಾರೆ. ಓನರ್ ತೊಗೊಂಡಿರೋದು ಹೊಸದೇ ತೊಗೊಂಡಿದ್ದಾರೆ. ನೀವು ತೊಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಮೇನ್ ಏನಪ್ಪ ಅಂದರೆ ಇದನ್ನ ತೊಗೊಂಡು ಕೇವಲ 20 ದಿನ ಆಗಿದೆ. 20 ದಿನದ ಪವರ್ ಟಿಲ್ಲರು ಮಾರಾಟಕ್ಕಿರೋದು. 2026 ಮಾಡಲು ತೊಗೊಂಡು ಕೇವಲ 20 ದಿನ ಆಗಿದೆ. ಟೈರ್ಗಳೆಲ್ಲ ಶೋರೂಮ್ ಟೈರ್ಸೇ ಗಾಡಿಗಿದ್ದಾವೆ. ಗಾಡಿ ಜೊತೆ ಬಂದಿರುವಂಥ ಟೈರ್ಸ್ಗಳೇ ಗಾಡಿಗಿರೋದು. ಆ್ಯಂಡ್ ಗಾಡಿಗೆ ಸೀಟ್ ಕಟ್ಸಿದ್ದಾರೆ ಆ್ಯಂಡ್ ಸೌಂಡ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಸ್ವಲ್ಪ ಖರ್ಚು ಕೂಡ ಮಾಡಿದ್ದಾರೆ ತೊಗೊಂಡ್ಮೇಲೆ. ಕೇವಲ 20 ದಿನದ ಪವರ್ ಟಿಲ್ಲರು ಮಾರಾಟಕ್ಕಿದೆ. ಲೊಕೇಶನ್ನು ಬೆಳಗಾಂ ಜಿಲ್ಲೆ ಸವದತ್ತಿ ತಾಲೂಕಿನ ಅಡವಿ ಸಿದ್ದಾಪುರ ಎಂಬ ಗ್ರಾಮದಲ್ಲಿ ಈ ಗಾಡಿ ಮಾರಾಟಕ್ಕಿದೆ. ಬೆಳಗಾಂ ಜಿಲ್ಲೆ ಸವದತ್ತಿ ತಾಲೂಕು ಅಡವಿ ಸಿದ್ದಾಪುರ. ಇದಕ್ಕೆ ಓನರ್ ಹೇಳ್ತಿರೋ ರೇಟು ಜಸ್ಟ್ 1,75,000 ಹೇಳ್ತಾರೆ. ಮಾತಾಡಿಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಈಗ ಹೇಳ್ತಿರೋ ರೇಟು 1,75,000. ಹೆಚ್ಚಿನ ಮಾಹಿತಿಗೆ ನಿಮಗೆ ಡೈರೆಕ್ಟಾಗಿಯೇ ಓನರ್ ನಂಬರ್ ಕೊಟ್ಟಿದ್ದೇನೆ. ಓನರ್ ನಂಬರು ವಿಡಿಯೋದಲ್ಲಿ ಸಿಗಲ್ಲ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಡೈರೆಕ್ಟಾಗಿಯೇ ಮಾತಾಡಿಕೊಂಡು ನೀವು ಖರೀದಿ ಮಾಡ್ಬೋದು. ಒಂದು ವೇಳೆ ವಿಡಿಯೋ ಕೆಳಗಡೆ ನಂಬರ್ ಇಲ್ಲ ಅಂದರೆ ಗಾಡಿ ಇರಲ್ಲ, ಮಾರಾಟವಾಗಿರುತ್ತೆ. ಯಾಕಂದರೆ ಗಾಡಿ ಮಾರಾಟವಾದ ಮೇಲೆ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ತೆಗೆದಾಕಿರ್ತವೆ. ನೋಡಿ ವೀಕ್ಷಕರೇ, ನಿಮಗೆ ಓಕೆ ಅನಿಸಿದರೆ ತೊಗೊಳ್ಳಿ. ಇಲ್ಲಾಂದರೆ ಯಾರಾದರೂ ತೊಗೊಳ್ಳೋರಿದ್ದರೆ, ರೈತರು ಅಥವಾ ಮಾರಾಟ ಮಾಡೋ ರೈತರಿದ್ದರೆ ದಯವಿಟ್ಟು ಅಂಥವರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಆ್ಯಂಡ್ ನಮ್ಮ ಚಾನಲಿಂದ ನಿಮಗೆ ಉಪಯೋಗ ಆಗ್ಬೋದು ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.